ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಈಸಿಯಾಗಿ ಸ್ಪ್ರಿಂಗ್ ರೋಲ್ ಮಾಡೋದನ್ನ ಹೇಳ್ಕೊಡ್ತೀನಿ, ಅದು ಲೆಫ್ಟ್ ಓವರ್ ಚಪಾತಿಯಿಂದ. ಫಸ್ಟ್ ನಾವು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಕ್ಯಾಬೇಜ್, ಕ್ಯಾರೋಟ್ ಮತ್ತು ಈರುಳ್ಳಿ, ಮೆಣಸಿನ, ಟೊಮ್ಯಾಟೊ, ಪುದೀನ ಮತ್ತು ಕೊತ್ತಂಬರಿ, ನಿಂಬೆಹಣ್ಣು, ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಪುದೀನ ನಿಮಗೆ ಅಡಿಷ್ನಲ್ ಆಗಿರುತ್ತೆ, ಮತ್ತು ಎಣ್ಣೆ, ವಿನೇಗರ್, ಸೋಯಾ ಸಾಸ್, ಕಿಸಾನ್ ಸ್ವೀಟ್ ಆ್ಯಂಡ್ ಸ್ಪೈಸಿ ಟೊಮ್ಯಾಟೊ ಸಾಸ್. ಫಸ್ಟ್ ನಾನು ಅಲ್ಲೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ಎಣ್ಣೆ ಕಾಯಬೇಕು. ಆವಾಗ ನಾನು ಇಲ್ಲಿ ಫಸ್ಟಿಗೆ ಈರುಳ್ಳಿನ ಹಾಕ್ತಿದ್ದೀನಿ ನೋಡಿ. ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ನಾನು ಈರುಳ್ಳಿ ಹಾಕ್ತೆ, ಬಟ್ ಅವಾಗವಾಗ ಒಂದೊಂದು ಎರಡೆರಡು ಬೀಳುತ್ತೆ, ಅದು ಕಾಮನ್ ಆಗಿರುತ್ತೆ. ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊತೀನಿ. ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ನೀವು ಇದನ್ನು. ಏನಿಲ್ಲ, ಅಷ್ಟು ಇಂಗ್ರೀಡಿಯೆಂಟ್ಸ್ ಬೇಕೇ ಆಗಲ್ಲ ಇದಕ್ಕೆ. ಎಲ್ಲರ ಮನೇಲಿ ಇರುತ್ತೆ ನಾನು ಹೇಳೋ ಇಂಗ್ರೀಡಿಯೆಂಟ್ಸ್. ಇದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈಗ ನಾನು ಕ್ಯಾಬೇಜ್, ಕ್ಯಾರೋಟ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಲೈಕ್ ನಾನು ಹೇಳಿದ್ನಲ್ಲ, ಕ್ಯಾಬೇಜ್ ಕ್ಯಾರೋಟ್ ಉಳಿದಿತ್ತಲ್ಲ, ಅದನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹುರಿಬೇಕು. ಅದು ಆವಾಗಲೇ ಗೊತ್ತಾಗುತ್ತೆ ಅದು ಯಾವಾಗ ಸ್ಮೂತಾಗಿ ಬರುತ್ತೆ ಕ್ಯಾರೋಟು ಮತ್ತು ಕ್ಯಾಬೇಜ್. ಈಗ ಅದು ಕ್ಯಾಬೇಜ್ ಎಷ್ಟು ಹಾಕಿದ್ರೂ ಸ್ವಲ್ಪ ಕಾಣುತ್ತೆ. ನಾನೀಗ ಟೊಮೆಟೊ ಆ್ಯಡ್ ಮಾಡಿಕೊಂಡೆ, ಜಾಸ್ತಿ ಹಾಕಿದರೆ ಕಡಿಮೆ ಕಾಣುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು. ಯಾವಾಗ ಕ್ಯಾರೋಟ್ ಆಲ್ರೆಡಿ ಸಾಫ್ಟ್ ಥರ ಕಾಣಿಸುತ್ತೆ ನಮಗೆ, ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಹುರಿಬೇಕು ನೋಡಿ. ನಾನು ಇನ್ನೂ ಸ್ವಲ್ಪ ಟೊಮೆಟೊ ಉಳಿಸ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಜನಕ್ಕೆ ಮಾಡ್ತಿದ್ದೀನಿ ಅಂದರೆ ಎಲ್ಲ ಸ್ವಲ್ಪ ಹೇಳಿರೋ ತರಕಾರಿ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ. ಸ್ವಲ್ಪ ಜನಕ್ಕೆ ಅಂದರೆ ಲೈಕ್ 4-5 ಮೆಂಬರ್ಸ್ ಅಂದರೆ ನಾನು ಯಾವ ಥರ ಮಾಡ್ತಿದ್ದೀನಿ ಅಷ್ಟು ತೊಗೊಳ್ಳಿ ಸಾಕು. ನೋಡಿ, ಆಲೇ ಗೊತ್ತಾಗ್ತಿದೆ, ಸಾಫ್ಟ್ ಕಾಣ್ತಾ ಇದೆ, ಕ್ಯಾಬೇಜು ಯಾವ ಥರ ಆಗಿದೆ. ಈಗ ನಾನು ಲಾಸ್ಟ್ಗೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾವು ಸಾಸಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಫಸ್ಟ್ ನಾನು ಇಲ್ಲಿ ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ. ನೋಡ್ಬೋದು, ಒಂದು ಕ್ಯಾಪ್, ಅದ ಮೇಲೆ ಏನು ಕ್ಯಾಪ್ ಕೊಟ್ಟಿರ್ತಾರೆ ಅದರದ್ದು ಒಂದು ಮುಚ್ಚಳ ಆಗೋಷ್ಟು ಹಾಕಿದರೆ ಸಾಕು. ಆಮೇಲೆ ವಿನೆಗರ್, ವಿನೆಗರ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್, ಬಟ್ ಸ್ವಲ್ಪ ಹಾಕೋಣ, ರುಚಿ ಬೇಕಲ್ವ ನಮಗೆ. ಆಮೇಲೆ ನಾನು ಸ್ವಲ್ಪ ಕಿಸಾನ್ ಟೊಮ್ಯಾಟೊ ಸ್ವೀಟ್ ಆ್ಯಂಡ್ ಸ್ಪೈಸಿ ಸಾಸ್ನ ಹಾಕ್ತಿದ್ದೀನಿ. ನೀವು ನಾರ್ಮಲ್ ಕೆಚಪ್ ಆದರೂ ಹಾಕ್ಬೋದು, ಸ್ವೀಟ್ ಆ್ಯಂಡ್ ಸ್ಪೈಸಿನೂ ಹಾಕ್ಬೋದು. ನಾನು ಮನೇಲಿ ಸ್ವೀಟ್ ಆ್ಯಂಡ್ ಸ್ಪೈಸಿ ಇಟ್ಟು ಅದನ್ನು ಹಾಕ್ಕೊತಾ ಇದ್ದೆ ನಾನು ನೋಡಿ. ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಆದಮೇಲೆ ಅದಕ್ಕೆ ಯಾವ ಥರ ಬರುತ್ತೆ ಅಂದರೆ ಸ್ವಲ್ಪ ನೀರು ಬರುತ್ತೆ, ನೀರು ಬಿಡುತ್ತೆ ಲಾಸ್ಟಿಗೆ. ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು ಅದನ್ನು. ಆಮೇಲೆ ನಾನು ಚಪಾತಿ ಹೇಳಿದ್ನಲ್ಲ, ಆ ಚಪಾತಿಲಿ ನಾವು ಮಾಡ್ಕೊಂಡಿರೋ ಮಸಾಲಾನ ಹಾಕ್ತಾಯಿದ್ದೀನಿ. ಒಂದು ಎಳೆ ಹಾಕ್ಕೊತಾ ಇದ್ದೀನಿ ನಾನು, ಲೈಕ್ ಈ ಥರ. ನಿಮಗಿಲ್ಲ, ನಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು, ಅಕಾರ್ಡಿಂಗ್ ಟು ಯು. ನಮಗೆ ಸ್ವಲ್ಪ ಇದ್ರೇ ಚೆನ್ನಾಗಿ ಬರುತ್ತೆ ಅದು ಟೇಸ್ಟು. ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು. ಆಮೇಲೆ ಇದನ್ನು ನೀವು ರೋಲ್ ಮಾಡಬೇಕಾಗುತ್ತೆ ನೋಡಿ. ನಾನೀಗ ರೋಲ್ ಮಾಡ್ತಾಯಿದ್ದೀನಿ. ಈ ಥರ ರೋಲ್ ಮಾಡಿದರೆ ಆಯಿತು ನೋಡಿ ನಿಮ್ಮ ಸ್ಪ್ರಿಂಗ್ ರೋಲ್. ನಾನು ಇದ್ರ ಜೊತೆಗೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ದೆ, ಬಿಕಾಸ್ ಇಟ್ಸ್ ವೆರಿ ಗುಡ್ ಫಾರ್ ಅವರ್ ಹೆಲ್ತ್ ಆ್ಯಂಡ್ ಸ್ಕಿನ್. ಅದು ನಮಗೆ ಸ್ಕಿನ್ಗೆ ಗ್ಲೋ ಆಗಿ ಕೊಡುತ್ತೆ, ಮತ್ತು ನಮಗೆ ಪಿಂಕಿಶ್ ಸ್ಕಿನ್ ಕೊಡುತ್ತೆ ನಮ್ಮ ಫೇಸ್ಗೆ. ಸೊ ನಾನು ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಪಕ್ಕ ಕುಡಿತಾ ಇರ್ತೀನಿ ಬೀಟ್ರೂಟ್ ಜ್ಯೂಸ್. ಅದ್ರದ್ದು ನಾನು ವೀಡಿಯೋ ಮಾಡಿ ಹಾಕ್ತೀನಿ, ಇಷ್ಟ ಇದ್ದವರು ಹೋಗಿ ನೋಡ್ಕೊಂಬರ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್, ಲೈಕ್, ಕಮೆಂಟ್. ಏನಾದರೂ ತಪ್ಪುಗಳಿದ್ದರೆ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.